ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೇಟಿವ್ ಲ್ಯಾಂಗ್ವೇಜ್ ಏನೇನು ಕೇಳಿದ್ದಾರೆ ಅಂತ ಹೇಳಿ. ನೇಟಿವ್ ಲ್ಯಾಂಗ್ವೇಜ್ನ ನಿಮಗೆ ಫಾರ್ಮ್ ತುಂಬುವಂಥ ಅಪ್ಲಿಕೇಶನಲ್ಲಿ ಕೇಳಿರುವಂಥದ್ದು. ಈ ನೇಟಿವ್ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ನಿಮ್ಗೆ ಒಂದು ಬರುತ್ತೆ ಅಂದರೂ ಕೂಡ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಏನೇನಿದೆ ಅಂತ ಫಸ್ಟಿಗೆ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದಲ್ಲ ಎರಡಲ್ಲ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇದೆ. ಓಕೆ, ಸೊ ಇಲ್ಲಿ ನಾರ್ಮಲಿ ಹೇಳ್ಬೇಕಂತಂದರೆ ಇಂಗ್ಲೀಷ್ ಕೂಡ ಇದೆ. ಇಂಗ್ಲೀಷ್ ನಿಮಗೆ ಬರುತ್ತೆ ಚೆನ್ನಾಗಿ ಬಂತಂದರೆ, ಮತ್ತು ನೇಟಿವ್ ಲ್ಯಾಂಗ್ವೇಜ್ ಅದು ನಮ್ಮದು ಅಂತಂದರೆ ಸೊ ನೀವು ಇದಕ್ಕೆ ನಾರ್ಮಲಿ ಅಪ್ಲೈನ ಮಾಡ್ಬೋದು. ಓಕೆ, ಬೆಂಗಾಲಿ ಕೂಡ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಅದೇ ಥರ ಎಲ್ಲ ಲ್ಯಾಂಗ್ವೇಜ್ ಕೂಡ ಇಲ್ಲಿದೆ. ನಿಮ್ಗೆ ಯಾವ್ದು ಬರುತ್ತೋ ನಿಮ್ಗೆ ಅನುಕೂಲ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನಿವಾಗ ಹಿಂದಿ ತೋರಿಸ್ತಾ ಇದ್ದೀನಿ. ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಅಂತ ಹಾಕಿ ಇಂಗ್ಲೀಷ್ ಇಂಡಿಯಾ ಅಂತ ಇಲ್ಲಿದೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಾವು ಹಿಂದಿ ಅಂತ ನೋಡಿದರೆ ಜಸ್ಟ್ ಆಲ್ಫಾಬೆಟ್ ಅಕಾರ್ಡಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ಹಿಂದಿ ಅಂತಂದರೆ ನೀವು ನೋಡ್ತಾ ಇರ್ಬೋದು, ಹಿಂದಿ ಲ್ಯಾಂಗ್ವೇಜ್ಗೆ ಇಲ್ಲಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಹಿಂದಿ ಇಂಡಿಯಾ. ಓಕೆ, ಸೊ ಇಂಡಿಯಾ ಲ್ಯಾಂಗ್ವೇಜ್ ಹಿಂದಿ ಒಂದು ಭಾಷೆ ನೀವು ಬರುತ್ತೆ, ನೇಟಿವ್ ಲ್ಯಾಂಗ್ವೇಜ್ ಇದೆ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದನ್ನು ಕೂಡ ಮೇನ್ ಮುಖ್ಯವಾಗಿ ಇವಾಗ ಕನ್ನಡ ಅಲ್ವಾ. ಸೊ ಕನ್ನಡ ಲ್ಯಾಂಗ್ವೇಜ್ ಇಲ್ಲಿ ನೋಡ್ತಾ ಇರ್ಬೋದು, ಕನ್ನಡ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಲ್ಯಾಟಿನ್ ಇಂಡಿಯಾ ಕನ್ನಡ ಅಂತ ಕೂಡ ಇದೆ. ಸೊ ನೋಡಿಕೊಂಡು ನಿಮ್ಗೆ ಇದಕ್ಕೆ ಬರುತ್ತೆ, ಮಾತೃಭಾಷೆ ನಮ್ದು ಇದು ಅಂತಂದರೆ ಸೊ ನೀವು ಇದಕ್ಕೆ ಜಾಬಿಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇವತ್ತು ಹೇಳ್ತಾರಂಥ ಜಾಬು ಮೇ ಬಿ ನಾಳೆ ಓಪನ್ ಇರಲಿಕ್ಕಿಲ್ಲ, ಯಾಕಂದರೆ ತುಂಬ ಕಾಂಪಿಟೇಷನ್ ಇದೆ. ಸುಮಾರು ಜನ ಇವಾಗ ಈ ರೀತಿ ಜಾಬ್ಗಳನ್ನ ಹುಡುಕ್ತಾನೆ ಇರ್ತಾರೆ. ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದಕ್ಕೆ ಇವತ್ತೇ ಅರ್ಜಿ ಸಲ್ಲಿಸಿ. ಮತ್ತು ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ಕೊತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು. ಹೊಸ ವೀಡಿಯೋಸ್ ಹಾಕಿದಾಗ ನಾನು ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ನೀವು ಅವಾಗ ನೋಡಿಕೊಂಡು ಜಾಬ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿದರೆ ಬೇಗನೆ ನಿಮಗೆ ರಿವರ್ಟ್ ಬರುತ್ತೆ ಕಂಪ್ನಿ ಕಡೆಯಿಂದ. ಓಕೆ, ಸೊ ಇದಲ್ಲೂ ಕೂಡ ಸುಮಾರು ಇನ್ಫಾರ್ಮೇಷನ್ ನಾನು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲೇ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳ್ತಿರುವಂಥ ಜಾಬ್ ಏನಿದೆ, ಸೊ ಇದು ಸರ್ಚ್ ಇಂಜಿನ್ ಇವ್ಯಾಲ್ಯೂಟರ್ ಇಂಗ್ಲೀಷ್ ಇಂಡಿಯಾ ಅಂತ ಹೇಳಿ. ಲೈಕ್ ಇಲ್ಲೇನು ಮಾಡ್ತೀರಿ ನೀವು, ಕೆಲವೊಂದು ಗೂಗಲ್ಗಳಲ್ಲಿ ಸರ್ಚ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಇಂಗ್ಲೀಷ್ ಇವ್ಯಾಲ್ಯೂಟರ್ ಅಂತೂ ಕೂಡ ಕರೆದಿದ್ದಾರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದು ಪಾರ್ಟ್ ಟೈಮ್ ಜಾಬ್ ಇರುವಂಥದ್ದು. ಓಕೆ, ಇದು ಡೆಲ್ಲಿ ಆಫೀಸ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ನೀವು ಕರ್ನಾಟಕದಲ್ಲಿ ಇದ್ದೀರಿ, ಹಳ್ಳಿಯಲ್ಲಿದ್ದೀರೋ, ಸಿಟಿಯಲ್ಲಿದ್ದೀರೋ ಪರವಾಗಿಲ್ಲ, ಅಲ್ಲೇ ಕೂತ್ಕೊಂಡು ನೀವೇನು ಮಾಡ್ತೀರಿ, ನೀವು ದಿಲ್ಲಿಗೆ ಅಪ್ಲಿಕೇಶನ್ ಹಾಕ್ತೀರಾ. ಅಲ್ಲಿ ಸೆಲೆಕ್ಟ್ ಆದರೆ ಅವ್ರ ಮನೆಗೆ ನಿಮ್ಮ ಕೆಲಸ ಕೊಡ್ತಾರೆ, ಮನೆಯೇ ನೀವು ಮಾಡ್ತೀರಾ. ಇಂಟರ್ವ್ಯೂ ಕೂಡ ಆನ್ಲೈನೇ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ದಿಲ್ಲಿ ಬರಬೇಕಂತ ಇಲ್ಲ. ಓಕೆ, ಆ್ಯಂಡ್ ಏನಂತಂದರೆ ಏನು ಮಾಡ್ತಾರೆ, ನೀವು ಇಲ್ಲಿ AI ಟ್ರೈನ್ ಮಾಡುವಂಥ ಕೆಲಸ ಇರುವಂಥದ್ದು. ಮತ್ತು ಪಾರ್ಟ್ ಟೈಮ್ ಎಷ್ಟು ಗಂಟೆ ಮಾಡಬೇಕು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇದೆ, ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿದೆ. ಮೇನ್ ಈ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ನೋಡ್ತಾ ಇರ್ಬೋದು, ಇಲ್ಲಿ ಆರ್ ಯು ಅ ವೆಬ್ ಸೇವಿ ಸರ್ಚ್ ಎಕ್ಸ್ಪರ್ಟ್ ವಿತ್ ಅ ಟ್ಯಾಲೆಂಟ್ ಫಾರ್ ಫೈಂಡಿಂಗ್ ಥಿಂಗ್ಸ್ ಆನ್ಲೈನ್ ಬೈ ಯೂಸಿಂಗ್ ಜಸ್ಟ್ ಅ ಫ್ಯೂ ವರ್ಡ್ಸ್. ಡು ಯು ವಾಂಟ್ ಟು ಇನ್ಫ್ಲೂಯೆನ್ಸರ್ ದಿ ಫ್ಯೂಚರ್ ಆಫ್ ಗ್ಲೋಬಲ್ AI ಸರ್ಚ್ ಅಂತ. ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿದೆ. ಓಕೆ, ಸೊ ಯಾರು ಬೇಕಾದರೂ ಕೂಡ ಈ ಜಾಬ್ನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂದರೆ ಕೆಲವೊಂದು ಕಂಟೆಂಟ್ಗಳನ್ನ ಕೊಡ್ತಾರೆ. ಕೆಲವೊಂದು ಲೈಕ್ ಇವಾಗ ನಾರ್ಮಲಿ ಹಾಸ್ಪಿಟಲ್ ಇರ್ಬೋದು ಅಥವಾ ಹೋಟೆಲ್ಸ್ ಇರ್ಬೋದು. ಲೈಕ್ ನಾನು ಹಾಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಅದನ್ನು ನೀವು ಏನು ಮಾಡ್ತೀರಾ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತೀರಾ. ಸರ್ಚಲ್ಲಿ ಎಕ್ಸಾಕ್ಟ್ಲಿ ಅದೇ ಬರ್ತಾ ಇದೆಯಾ ಇಲ್ವಾ, ಸೊ ಏನಿದೆ ಅನ್ನೋದನ್ನು ರಿವ್ಯೂ ಮಾಡ್ತೀರಾ. ಸೊ ಆ ರೀತಿ ನೀವು ಅಲ್ಲಿ ಏನು ಮಾಡ್ತೀರಾ, ಒಂದು ಎಕ್ಸ್ಪರ್ಟಾಗಿ ಕೆಲಸವನ್ನು ಮಾಡ್ತೀರಾ. ಸೊ ಇಲ್ಲಿ ಮೇನ್ ಅಂತಂದರೆ ನೋಡಿ, ನಿಮಗೆ ಮೇನ್ ಅಂತಂದರೆ ಇಂಟ್ರೆಸ್ಟ್ ಇರಬೇಕು ಈ ರೀತಿ AI ಒಂದು ರಿಲೇಟೆಡ್ ವರ್ಕ್ ಮಾಡೋದಕ್ಕೆ. ಮತ್ತು ಎಕ್ಸಲೆಂಟ್ ಸ್ಕಿಲ್ಸ್ ಆನ್ ಆನ್ಲೈನ್ ರಿಸರ್ಚ್. ಆನ್ಲೈನಲ್ಲಿ ಯಾವ ರೀತಿ ರಿಸರ್ಚ್ ಮಾಡ್ತಾರೆ, ಸರ್ಚ್ ಏನು ಮಾಡ್ತಾರೆ. ಲೈಕ್ ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿರ್ತೀರಾ, ಅದು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತೀರಾ, ಕಿಲೋಮೀಟರ್ ಸರ್ಚ್ ಮಾಡ್ತೀರಾ. ಮತ್ತು ಬೈಕಿಂದ ಹೋದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ, ಕಾರಿಂದ ಹೋದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ, ಆ ರೀತಿ ಎಲ್ಲ ಸರ್ಚ್ ಮಾಡೋದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ಎಂಜಾಯ್ ವರ್ಕಿಂಗ್ ಇನ್ ಅ ಫಾಸ್ಟ್ ಪೇಸ್ಡ್ ಎನ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಮೇನ್ ಹೇಳಬೇಕು ಅಂತಂದರೆ ಒಂದು AI ಟ್ರೈನ್ ಮಾಡುವಂಥ ಒಂದು ವರ್ಕು, ಆನ್ಲೈನ್ ಸರ್ಚ್ ಮಾಡೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅರ್ಜಿನ ಸಲ್ಲಿಸಿ. ಇವೆಲ್ಲ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಆಲ್ಮೋಸ್ಟ್ ಅದೇ ರಿಲೇಟೆಡೇ ಇರುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ಗೋಸ್ಕರ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಾನಿಲ್ಲಿ ನೇಟಿವ್ ಲ್ಯಾಂಗ್ವೇಜ್ ಏನು ತೋರಿಸಿದೆ ಅದೇನು ಅಂತ, ಸೊ ಅದ್ರ ಬಗ್ಗೆ ಕೂಡ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಇಂಡಿಯಾ ವರ್ಕ್ ಫ್ರಮ್ ಹೋಮು ಕಂಪ್ಲೀಟ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸ, ಮನೆಯಿಂದಲೇ ಮಾಡುವಂಥದ್ದು, ಅದು ಇಂಡಿಯಾದಲ್ಲೇ ಇದು ಕೊಡ್ತಾ ಇರುವಂಥದ್ದು. ಟೈಮಿಂಗ್ ಕೇಳ್ತಾ ಇದ್ರಲ್ವ, ಇದು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿದೆ. ಬೆಳಿಗ್ಗೆ 8:30 ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಓಕೆ, ವಾರಕ್ಕೆ ಇಂತಿಷ್ಟಂತ 15 ಗಂಟೆ ನೀವು ಇಲ್ಲಿ ಕೆಲಸ ಮಾಡಬೇಕು. ಒಂದು ವಾರಕ್ಕೆ ಬೆಳಿಗ್ಗೆ 8:30 ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೂ ಒಂದು ವಾರಕ್ಕಂದರೆ 15 ಗಂಟೆ ಆದರೂ ಕೆಲಸ ಮಾಡಬೇಕು. ಕೆಲವೊಂದು ಟೈಮ್ ಹೇಗಿರುತ್ತೆ, ನಾವು 5 ಗಂಟೆ ಕೆಲಸ ಮಾಡಿಬಿಡ್ತೀವಿ ಇವತ್ತು, ನಾಳೆ ಒಂದೇ ತಾಸು ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಯಾಕಂದರೆ ಮೇ ಬಿ ನಾವೆಲ್ಲರೂ ಬ್ಯುಸಿ ಇರ್ತೀವಿ. ಸೊ ಆ ರೀತಿ ಮ್ಯಾನೇಜ್ ಮಾಡಿಕೊಂಡು ಕೂಡ ಒಂದು ವಾರದಲ್ಲಿ 15 ದಿನ ನೀವು 15 ಗಂಟೆ ನೀವು ಕೊಡ್ತೀವಿ ಅಂತಂದರೆ, ಕೆಲಸ ಮಾಡ್ತೀವಿ ಅಂತಂದರೆ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ನಮಗೆ ಇಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು, $4 ಅಂತ ಹೇಳಿದ್ದಾರೆ. ನಾರ್ಮಲಿ ನಾವೇನು ಮಾಡೋಣ ಅಂತಂದರೆ ಇವಾಗ $4 USD. ಓಕೆ, $4 USD ಅಂತ ಹೇಳಿದ್ರೆ ಎಷ್ಟಾಯಿತು ಇಂಡಿಯನ್ ರುಪೀಸಲ್ಲಿ,
₹359.83 ಆಗ್ತಾಯಿದೆ. ಓಕೆ, ಇಷ್ಟನ್ನು ಅವರು 1 ಗಂಟೆಗೆ ಕೊಡ್ತೀವಂತ ಇಲ್ಲಿ ಬರೆದಿದ್ದಾರೆ. ನೀವು ಕೂಡ ಒಂದು ಸಾರಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ 1 ಗಂಟೆಗಂತ ಅಷ್ಟು ಕೊಟ್ಟರೆ 15 ಗಂಟೆನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ $4 ಓಕೆ, 15 ಗಂಟೆ ಅಂದರೆ ಇಂಟು ಓಕೆ ಎಷ್ಟಾಗುತ್ತೆ ಅಂತ ನೀವು ಇಲ್ಲಿ ಲೆಕ್ಕವನ್ನು ಮಾಡ್ಬೋದು. ಇಂಟು 15 hours ಅಂತ. ಓಕೆ, ಕ್ಯಾಲ್ಕುಲೇಟರ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಪೋಸ್ ಅವ್ರು ನಿಮಗೆ ಇಷ್ಟು ಕೊಡ್ತಾರಂದರೆ ಎಷ್ಟಾಗುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇರೋದು ಆ್ಯಾವ್ರೇಜಲ್ಲಿ ನೋಡಿಕೊಂಡ್ರೆ ಇಲ್ಲಿ ನಿಮಗೆ ಒಂದು ಐಡಿಯಾ ಬರ್ತಾ ಇದೆ ಕ್ಯಾಲ್ಕುಲೇಟರ್ ಇರುವಂಥದ್ದು. ಓಕೆ, ಸೊ ನಾರ್ಮಲಿ ಇಲ್ಲಿ $4 ಅಂದರೆ 300 ನಿಮಗೆ 300 ಎಷ್ಟು ಬಂದಿತ್ತು ₹59 ಅಂದರೆ ₹300 ಅಂತ ಇಟ್ಕೊಳ್ಳಿ. ಸೊ ಅದನ್ನೇ 15 ಗಂಟೆಗೆ ನಾವು ಇದನ್ನು ಮಾಡಿದ್ರೆ ಮಲ್ಟಿಪಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಇದೊಂದು ಕೂಡ ಹೂ ಶುಡ್ ಅಪ್ಲೈ, ಯಾರು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು. ಸೊ ಇಲ್ಲಿ ನೋಡ್ತಾ ಇರೋದು ಐಡಿಯಲ್ ಫಾರ್ ಫ್ರೀಲ್ಯಾನ್ಸರ್, ಯಾರ್ಯಾರು ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ. ಸೊ ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ ಅಪ್ಲೈ ಮಾಡ್ಬೋದು. ಮತ್ತು ನೀವು ಇವಾಗ ಸ್ಟೇ ಹೋಮ್ ಪೇರೆಂಟ್ಸ್ ಲೈಕ್ ಮನೇಲಿ ಮಕ್ಕಳು ನೋಡ್ಕೋತಾ ಇವಾಗ ಹೌಸ್ ವೈಫ್ ಇರ್ತೀವಿ ಅಥವಾ ಜೆಂಟ್ಸ್ ಕೂಡ ಇರ್ಬೋದು. ಸೊ ಅಂಥವ್ರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಕಂಪ್ಲೀಟ್ಲಿ ಇದು ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಇದೆ. ನಿಮ್ಗೆ ಅನುಕೂಲ ಆದಾಗ ನೀವು ಮಾಡಬೇಕಾಗುತ್ತೆ. ಬಟ್ ಆದರೆ 1 ವಾರದಲ್ಲಿ 15 ಗಂಟೆ ಕೊಡಬೇಕು. ಆ ರೀತಿ ಕೆಲಸ ಇರುತ್ತೆ. ಮತ್ತು ತುಂಬ ಸಿಂಪಲ್ ಆಗಿ ರೀಸನ್ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಫ್ರೀಲಾನ್ಸ್ ವರ್ಕ್ ಆಗಿದೆ. ಸೊ ಇದಕ್ಕೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೋ ಕೇಳಿಲ್ಲ ಅಂಥದ್ದು. ಸೊ ಇಲ್ಲಿ ನಾರ್ಮಲಿ ನೀವು 7th 8th 9th 10th PUC ಡಿಗ್ರಿ ಅದವ್ರು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಇರೋದಿಲ್ಲ ಫ್ರೀಲಾನ್ಸ್ ವರ್ಕಿಗೆ. ಓಕೆ, ಆ್ಯಂಡ್ ಇದೊಂದು ಕೂಡ ರೋಲ್ ಬಗ್ಗೆ ಹೇಳೋದಾದರೆ ಇಲ್ಲಿ ರಾ ಗ್ರೂಪ್ ಕಡೆಯಿಂದ ಇದು ಬಂದಿರುವಂಥದ್ದು ಜಾಬ್ ಪ್ರೊಫೈಲು. ಆ್ಯಂಡ್ ಇಲ್ಲಿ ನಿಮಗೆ ಯಾವ ರೀತಿ ಕಂಟೆಂಟ್ ಕೊಡ್ತಾರೆ, ಏನು ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ಟೆಕ್ಸ್ಟ್, ಕೆಲವೊಂದು ಟೆಕ್ಸ್ಟ್ಗಳನ್ನು ಕೊಡ್ತಾರೆ, ಕೆಲವೊಂದು ಪ್ಯಾರಾಗ್ರಾಫ್ ಆಗಿರ್ಬೋದು, ಸೆಂಟೆನ್ಸ್ಗಳಾಗಿರ್ಬೋದು. ಅದರಲ್ಲೂ ಕೂಡ ಆಡಿಯೋಗಳನ್ನ ಕೊಡ್ತಾರೆ. ಆಡಿಯೋಗಳನ್ನ ಕೇಳಬೇಕಾಗುತ್ತೆ, ಅದರ ಬಗ್ಗೆ ನೀವು ರಿವ್ಯೂನ ಬರೀಬೇಕಾಗುತ್ತೆ. ಟೆಕ್ಸ್ಟ್ ಬರೆದಿರೋದ್ರ ಬಗ್ಗೆ ಕೂಡ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ನಂತರ ಅದ್ರ ಬಗ್ಗೆ ಇರುವಂಥ ರಿವ್ಯೂ ನಿಮ್ಮ ಅನಿಸಿಕೆನ ಬರೀಬೇಕು. ಆ್ಯಂಡ್ ವಿಡಿಯೋಸ್ ಟು ರಿಫೈನ್ AI ಡಾಟಾ ಯೂಸ್ಡ್ ಬೈ ಮೇಜರ್ ಸರ್ಚ್ ಇಂಜಿನ್ ಅಂತ ಹೇಳಿದ್ದಾರೆ. ಲೈಕ್ ಇಲ್ಲಿ ವೀಡಿಯೋಸ್ಗಳು ಕೊಡ್ಬೋದು, ಫೋಟೋಸ್ ಕೊಡ್ಬೋದು, ಕಂಟೆಂಟ್ ಕೊಡ್ಬೋದು. ಇವುಗಳನ್ನ ನೀವು ರಿವ್ಯೂ ಮಾಡಿ ನೀವೇನು ಮಾಡ್ತೀರಾ, ಫೀಡ್ಬ್ಯಾಕನ್ನು ಬರೀತೀರಾ. ಸೊ ಈ ರೀತಿ ನಿಮ್ಮದು ಕೆಲಸ ಇರುತ್ತೆ. ಸೊ ರಿಕ್ವೈರ್ಮೆಂಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು, ಕರೆಂಟ್ಲಿ ರಿಸೈಡ್ ಇನ್ ಇಂಡಿಯಾ, ಮೇನ್ ಇಂಡಿಯಾದಲ್ಲಿ ನೀವು ವಾಸ ಮಾಡ್ತಿರ್ಬೇಕು ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಪ್ಯುಲರ್ ಕಲ್ಚರ್ ಇನ್ ಯುವರ್ ಲೋಕಲ್ ಅಂತ ಹೇಳಿದ್ದಾರೆ. ಮೇನ್ ಅಂತಂದರೆ ಅಲ್ಲಿ ಲೋಕಲ್ ನಿಮಗೆ ಎಲ್ಲ ಮಾಹಿತಿ ಗೊತ್ತಿರಬೇಕು, ಎಲ್ಲಿ ನೀವು ಇರ್ತಾ ಇದ್ದೀರಿ. ಮೇನ್ ಅಂದರೆ ಲೈಕ್ ಇಂಡಿಯಾ ಅಂತಲೂ ಅನ್ಕೊಳ್ಳೋಣ, ಮತ್ತು ಕರ್ನಾಟಕ ಅಂತೂ ಕೂಡ ಅನ್ಕೋಬೋದು. ಸೊ ಇಲ್ಲಿ ಮೇನ್ ಅಂತಂದರೆ ಕಮಿಟ್ಮೆಂಟ್ ಬಗ್ಗೆ ಹೇಳಿದರೆ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿ 5 hours ಪರ್ ವೀಕ್ ಮಿನಿಮಮ್ಮು, ಮತ್ತು ಮ್ಯಾಕ್ಸಿಮಮ್ 25 hours ಪರ್ ವೀಕ್ ಅಂತ ಹೇಳಿದ್ದಾರೆ. ಒಂದು ವಾರದಲ್ಲಿ ಮಿನಿಮಮ್ ಅಂದರೆ 5 ಗಂಟೆ ಆದರೂ ನೀವು ಕೆಲಸ ಮಾಡಬೇಕು. ಓಕೆ, ಅದಿಲ್ಲಪ್ಪ ಅಂತಂದರೆ ನೀವು ಮ್ಯಾಕ್ಸಿಮಮ್ 25 ಗಂಟೆ ಆದರೂ ನೀವು ಒಂದು ವಾರಕ್ಕೆ ಕೆಲಸ ಮಾಡೋರು ಮಾಡಬಹುದು. ಇಲ್ಲಪ್ಪ ನಮ್ಗೆ ಆಗಲ್ಲ ಅಂದರೆ 5 ಗಂಟೆ ಆದರೂ ಕೆಲಸ ಮಾಡೋರು ಬೇಕಾಗೋರು. ಸೊ ಅಂಥವ್ರು ಇದ್ದರೆ ಅರ್ಜಿ ಸಲ್ಲಿಸಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ಮಾರ್ಟ್ ಫೋನ್ ಬೇಕಾಗುತ್ತೆ ಇದಕ್ಕೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಪರ್ಸನಲ್ ಕಂಪ್ಯೂಟರು ಮತ್ತು ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಫೋನ್ ಅಂತ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಥಂಬ್ನೇಲಲ್ಲಿ, ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ ಕಂಪ್ಯೂಟರು ಮತ್ತು ಇಂಟರ್ನೆಟ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನಿಮ್ಮ ಕಂಪ್ಯೂಟರಲ್ಲಿ ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಕೂಡ ಬೇಕಾಗುತ್ತೆ. ಅದು ನಿಮಗೆ ಗೊತ್ತಾಗದೆ ಹೋದರೆ ಮನೇಲಿ ಯಾರಾದರೂ ಅಣ್ಣ ತಮ್ಮರಿಗೆ ಕೇಳಿ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಅದು ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಅಂದರೆ ಏನು, ಯಾವ ರೀತಿ ಅದು ನಾವು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಕಂಪ್ಯೂಟರ್. ಅದರಲ್ಲಿ ಕೂಡ ಒಂದು ಇದನ್ನಿರುತ್ತೆ, ಮೇ ಬಿ ಒಂದು ಡೇಟ್ ಅಂತ ಇರುತ್ತೆ, ಇಷ್ಟು ಡೇಟಿಗೆ ಅಂತ. ಮತ್ತೆ ಅದು ನೀವೇನಾದರೂ ಮಾಡಬೇಕಾಗುತ್ತೆ, ಚೇಂಜ್ ಮಾಡಬೇಕಾಗುತ್ತೆ. ಸೊ ಸರ್ ಕೇಳಿ ನೋಡಿ ನಿಮ್ಮದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಎಷ್ಟು ವರ್ಷದ್ದು ಏನು ಅಂತ. ಸೊ ಮನೇಲಿ ಐಡಿಯಾ ಇರುತ್ತೆ. ಓಕೆ, ಸೊ ಆ ರೀತಿ ಇರಬೇಕಂತ ಹೇಳಿದ್ದಾರೆ. ಮಸ್ಟ್ ಪಾಸ್ ಟ್ರೈನಿಂಗ್ ಮಾಡಲ್ಸ್, ಇಲ್ಲಿ ನಿಮಗೆ ಟ್ರೈನಿಂಗ್ ಏನು ಕೊಡ್ತಾರೆ ಅದರಲ್ಲಿ ಮಾಡಲ್ಸ್ಗಳಿರುತ್ತೆ, 1 to 10 ಇರ್ಬೋದು ಅಂತ ಅನ್ಕೋತೀನಿ, ಮ್ಯಾಕ್ಸಿಮಮ್ ಹೇಳಿಲ್ಲ ಅವರು. ಸೊ ಇಲ್ಲಿ ಟ್ರೈನಿಂಗ್ ಮಾಡಲ್ಸ್ಗಳನ್ನ ನೀವು ಪಾಸ್ ಮಾಡಬೇಕು ಟ್ರೈನಿಂಗಲ್ಲಿ ಅಂತ ಹೇಳಿದ್ದಾರೆ. ಇದು ಆನ್ಲೈನೇ ಪ್ರೋಸೆಸ್ ಇರುತ್ತೆ. ಓಕೆ, ಆ್ಯಂಡ್ ಟ್ರೈನಿಂಗಲ್ಲಿ ನಿಮ್ಗೆ ಕೊಟ್ಟಿರುವಂಥ ಏನು ಓದಿಸಿರ್ತಾರಲ್ವ, ಹೇಳಿರ್ತಾರೆ, ಅದ್ರ ಬಗ್ಗೆ ಕೆಲವೊಂದು ಮೇ ಬಿ ಅವ್ರು ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ್ಯಂಡ್ ರಿಕ್ವೈರ್ಡ್ ಟೆಸ್ಟ್ ಕ್ರಿಯೇಟೆಡ್ ಬೈ ಅವರ್ ಕ್ಲೈಂಟ್ ಬಿಫೋರ್ ಕಮೆನ್ಸಿಂಗ್ ವರ್ಕ್ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಂದು ಸಣ್ಣ ಟೆಸ್ಟ್ ಇಡ್ತಾ ಇದ್ದಾರೆ, ಅದು ಟ್ರೈನಿಂಗ್ ಮೇಲೇ ಇರುತ್ತೆ, ನಿಮ್ಗೆ ಕೊಟ್ಟಿರೋ ಟ್ರೈನಿಂಗ್ ಮೇಲೇ. ಅದನ್ನು ಚೆನ್ನಾಗಿ ಅಟೆಂಡ್ ಮಾಡಿ ನಂತರ ಅಲ್ಲಿ ಸಂಬಂಧಪಟ್ಟಂಥ ಟೆಸ್ಟ್ ಪಾಸ್ ಆಗಬೇಕು. ಆ್ಯಂಡ್ ನಿಮಗೆ 18 ವಯಸ್ಸು ಮಿನಿಮಮ್ ಆದರೂ ನಿಮಗೆ ಆಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ಅಥವಾ 16-17 ವಯಸ್ಸಾಗಿದ್ದರೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ, 18 ವಯಸ್ಸು ಆಗಿರಬೇಕು. ಓನ್ಲಿ 1 ಸರ್ಚ್ ಕ್ವಾಲಿಟಿ ರೇಟರ್ ಫಾರ್ ಪರ್ ಹೌಸ್ ಹೋಲ್ಡ್ ಅಂತ ಹೇಳ್ತಾರೆ. ಲೈಕ್ ಇಲ್ಲಿ ಏನಂತಂದರೆ ನೀವು ಇಲ್ಲಿ ಒಂದು 18 ವಯಸ್ಸು ಕಂಪ್ಲೀಟ್ ಆಗಿರಬೇಕು, ಭಾರತದಲ್ಲಿ ಇರುವಂಥ ಅಪ್ಲೈ ಮಾಡ್ಬೋದು. ಮೇನ್ ಅಂದರೆ ಒಂದು ಪಾರ್ಟ್ ಟೈಮ್ ಜಾಬು, ಒಂದು 5 ತಾಸು ವಾರ ಕೆಲಸ ಮಾಡೋರಿದ್ರೆ ಟೋಟಲಿ. ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಫ್ಲೆಕ್ಸಿಬಲ್ ಒಂದು ಹೋಮ್ ಬೇಸ್ಡ್ ವರ್ಕ್ ಆಗಿದೆ ಇದು. ವರ್ಕ್ ಬೆನಿಫಿಟ್ ಬಗ್ಗೆ ನಾನು ಹೇಳೋದಾದರೆ, ಸೊ ಇದು ಮನೆಯಿಂದ ಮಾಡುವಂಥ ಕೆಲಸ ಆಗಿರೋದು, ಮತ್ತು ವರ್ಕ್ ಲೈಫ್ ಎರಡು ಕೂಡ ನೀವು ಬ್ಯಾಲೆನ್ಸ್ ಮಾಡ್ಬೋದು.
ಮಕ್ಕಳ ಜೊತೆ ನೋಡ್ತಾ ನೀವು ಮನೆಯಿಂದ ಕೆಲಸ ಮಾಡ್ಕೊಂಡು ಈ ಕೆಲಸವನ್ನು ಕೂಡ ಮಾಡೋದಕ್ಕೆ ಅನುಕೂಲ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಎಷ್ಟು ಕೊಡ್ತಾರೆ ಏನು ಅನ್ನೋದು ನಾನು ಹೇಳಿದ್ದೀನಿ ಆಲ್ರೆಡಿ. ಇದು ಬ್ಯಾಂಕಿಗೆ ಬರುತ್ತೆ. ಓಕೆ, ಸೊ ಬ್ಯಾಂಕಿಗೆ ಬರುತ್ತೆ ನೇರವಾಗಿ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಇಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇರುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡ್ಕೊತ ನಾನು ಇಲ್ಲಿ ತಿಳಿಸ್ತೀನಿ ನಿಮಗೆ. ಇದ್ರ ಆದಮೇಲೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಸೊ ಇನ್ನೂವರೆಗೂ ನೀವು ಯಾರಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೊಂಡಿಲ್ಲ, ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ರೀತಿ ನಿಮಗೆ ಇರುತ್ತೆ, ಒಂದು CV ಬೇಕಾಗುತ್ತೆ. CV ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಫುಲ್ ನೇಮ್ ಬರೀಬೇಕು ಇಲ್ಲಿ. ಅಂದರೆ CV ಅಪ್ಡೇಟ್ ಇರುವಂಥದ್ದು ಬೇಕಾಗುತ್ತೆ. CV ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ಇದ್ರ ಬಗ್ಗೆ ನಾನು ನಿಮಗೆ ಬೇಕು ಅಂತಂದರೆ CV ಪ್ಲೀಸ್ ಕಾಮೆಂಟ್ ಮಾಡಿ. CV ನಾನು ನಿಮಗೆ ಸಂಜೆ ಒಳಗಡೆ ನಾನು ನಿಮಗೆ ನೀಡ್ಬಿಡ್ತೀನಿ ಅಪ್ಡೇಟ್ ಇರೋದು. ನೀವು ಅದರಲ್ಲಿ ನಿಮ್ಮ ಹೆಸರೆಲ್ಲ ಒಂದು ಎಡಿಟ್ ಮಾಡ್ಕೊಂಡು ನಂತರ ಎಲ್ಲ ಅಪ್ಲೋಡ್ ಮಾಡಿ. ಫುಲ್ ನೇಮು, ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತು ಫೋನ್ ನಂಬರ್ ಹಾಕಬೇಕು. ಆ್ಯಂಡ್ ಕರೆಂಟ್ ಲೊಕೇಶನು, ಕರೆಂಟ್ ಕಂಪನಿ, ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಇದೆಲ್ಲ ಏನಾದ್ರು ಇದ್ದರೆ ಹಾಕಿ ಲಿಂಕ್ಸು, ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಇದನ್ನು ನೆಕ್ಸ್ಟ್ ಪ್ರಾಜೆಕ್ಟ್ ರಿಲೇಟೆಡ್. ಇವಾಗ ಇನ್ನು ನೀವು ಇಂಡಿಯಾದಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಎಲ್ಲಿದ್ದೀರಾ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಸೊ ಇಂಡಿಯಾ ಅಂದರೆ ಇಂಡಿಯಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ನಿಮಗೆ ತೋರಿಸೋದಕ್ಕೆ. ಓಕೆ, ಇಲ್ಲಿ ನಾರ್ಮಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾನು ಇದಕ್ಕೆ ಕನ್ನಡ ಅಂತಲೇ ಹಾಕ್ತೀನಿ. ಸೊ ನಿಮ್ಗೆ ಯಾವ್ದು ಭಾಷೆ ಬರುತ್ತೋ ಅವೆಲ್ಲ ಭಾಷೆ ಇದೆ ಇಲ್ಲಿ ನೋಡಿಕೊಂಡು ಹಾಕಿ. ಅಂದರೆ ಕನ್ನಡ ರಿಲೇಟೆಡ್ ಪ್ರಾಜೆಕ್ಟ್ಗಳಿದ್ದು ಅವ್ರು ನಿಮಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಬಟ್ ಅದೇ ಎಕ್ಸಾಕ್ಟ್ಲಿ ತೊಗೋತಾ ಇರೋದು ಇಂಗ್ಲೀಷ್ ಭಾಷೆಗಳನ್ನೇ ತೊಗೋತಾ ಇದ್ದಾರೆ. ಬಟ್ ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ನಿಮಗೆ ಕನ್ನಡ ಪ್ರಾಜೆಕ್ಟ್ಗಳಿದ್ದರೆ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಅದನ್ನು ಕೂಡ ನಿಮ್ಮ ಪ್ರಾಜೆಕ್ಟ್ನ ನೀಡ್ತಾರೆ ಮುಂದೆ. ಹೌ ಲಾಂಗ್ ಡು ಯು ಲಿವ್ ಇನ್ ಕರೆಂಟ್ ಕಂಟ್ರಿ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಅಂತ ಹೇಳಿ ಇಲ್ಲಿ ಮೈ ಎಂಟೈರ್ ಲೈಫ್ ಅಂತ ಹಾಕ್ತಾ ಇದ್ದೀನಿ. ಅಂದರೆ ನಾವು ಜೀವನಪುರಿ ಅಂತ ನಾವು ಇಂಡಿಯಾದಲ್ಲಿ ಇರೋರು ಅಂತ ಇದ್ದಿದ್ದೀವಿ ಅಂತ. ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ, ನೇಟಿವ್ ಇಂಗ್ಲೀಷ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಸ್ಕಿಲ್ ನಿಮ್ಗೆ ಇದೆಯಾ ಅಂತ ಎಸ್ ಅಂತ ಹಾಕ್ತೀನಿ. ಯಾಕಂದರೆ ಸ್ವಲ್ಪ ನಿಮ್ಗೆ ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಸೊ ಅಂಥವ್ರಾದರೆ ಬೇಗ ತೊಗೋತಾರೆ. ಇಲ್ಲ ಅಂತಂದರೆ ಮೇ ಬಿ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಮೇನಂತ ನಿಮ್ಮ ಹತ್ರ ಫೋನ್ ಇದೆಯಾ, ಮತ್ತು ಕಂಪ್ಯೂಟರ್ ಇದೆಯಾ, ಮತ್ತು ನಿಮ್ಮ ಹತ್ರ ಆ್ಯಂಟಿವೈರಸ್ ಸಾಫ್ಟ್ವೇರ್ ಹೈ ಸ್ಪೀಡ್ ಇಂಟರ್ನೆಟ್ ಇದೆಯಾ ಅಂತ ಎಸ್ ಅಂತ ಹಾಕ್ತೀನಿ. ಕ್ಯಾನ್ ಯು ಗ್ಯಾರಂಟಿ ಯು ಏಬಲ್ ಟು ವರ್ಕ್ ಮಿನಿಮಮ್ ಆಫ್ 5 hours ಪರ್ ವೀಕ್ ಅಂತ. ಇಲ್ಲಿ ನೀವು 5 ಗಂಟೆ ವರ್ಕ್ ಮಾಡ್ತೀರಂತ ಗ್ಯಾರಂಟಿ ಇದೆಯಾ. ಓಕೆ, ಮತ್ತು 40 ಗಂಟೆ ಆದರೂ ಒಂದು ವಾರಕ್ಕೆ ಹೆಚ್ಚಿಂದು ಓಕೆ ಮಾಡ್ತೀರಾ ಅಂತ. ಅಂದರೆ ನಾರ್ಮಲಿ 5 ಗಂಟೆ ಮಾಡ್ತೀವಿ, ಬಟ್ ಅದಕ್ಕಿಂತ ಮ್ಯಾಕ್ಸಿಮಮ್ ಅಂದರೆ 40 ಗಂಟೆಗೆ ಬೇಕಂದ್ರೂ ಕೂಡ ನೀವು ಕೆಲಸ ಮಾಡ್ಬೋದು. ಬಟ್ ಮಿನಿಮಮ್ ಮ್ಯಾಕ್ಸಿಮಮ್ ಒಂದು 5 ಗಂಟೆ ಇದೆ ಇಲ್ಲಿ ಎಸ್ ಅಂತ ಹಾಕ್ತೀನಿ. ಓಕೆ, ಸೊ ಇಲ್ಲಿ ನೋ ಅಂತ ಹಾಕಿದರೆ ನಿಮಗೆ ರಿವರ್ಟ್ ಬರೋಲ್ಲ. ಸೊ ಸುಮಾರು ಜನ ಹೇಳ್ತಾ ಇರ್ತೀರ ಅಪ್ಲೈ ಮಾಡಿರ್ತೀವಿ ರಿವರ್ಟ್ ಬರೋಲ್ಲ ಅಂದರೆ ಫಾರ್ಮಲ್ಲಿ ಮಿಸ್ಟೇಕ್ ಮಾಡಿದರೆ ರಿವರ್ಟ್ ಬರೋಲ್ಲ. ಅಲ್ಲಿ ಕರೆಂಟ್ಲಿ ವರ್ಕಿಂಗ್ ವಿತ್ ಅನದರ್ ಕಂಪನಿ ಆ್ಯಸ್ ಅ ಸರ್ಚ್ ಕ್ವಾಲಿಟಿ ರೇಟರ್ ಅಂತ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಅಂತ ನೋ ಅಂತ ಹಾಕ್ತೀನಿ. 18 ವರ್ಷ ಕಂಪ್ಲೀಟ್ ಆಗಿದೆಯಾ ಅಂತ ಎಸ್ ಅಂತ ಹಾಕ್ತೀನಿ. ಮತ್ತು ಇದರಲ್ಲೂ ಕೂಡ ಆರ್ ಯು ಏಬಲ್ ಟು ಇನ್ವಾಯ್ಸು, ಇಲ್ಲಿ ಏನಂತಂದರೆ ವ್ಯಾಟ್ ರಿಜಿಸ್ಟ್ರೇಷನ್ ಬಿಸ್ನೆಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋ ಅಂತ ಹಾಕಿದ್ದೀನಿ. ನೋ ಎಸ್ ಅಂತ ಹಾಕಿ ನೋಡ್ಕೊಳ್ಳಿ. ಸೆಲೆಕ್ಟ್ ದಿ ಆಪ್ಷನ್ ದ್ಯಾಟ್ ಅಪ್ಲೈಸ್ ಅಂತ ಕೇಳಿದ್ದಾರೆ. ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್, ಐ ಆಮ್ ಅ ರಿಜಿಸ್ಟರ್ ಫ್ರೀಲ್ಯಾನ್ಸರ್ ವಿತ್ ಏನಂತಂದರೆ ನಾರ್ಮಲಿ ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಹಾಕ್ತೀನಿ. ಯಾಕಂದರೆ ನಾರ್ಮಲಿ ನೀವು ಯಾರು ಪ್ರೊಫೆಷನಲ್ ಏನೋ ಮಾಡ್ತಾ ಇದ್ರೆ ನೀವು ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಹಾಕ್ತೀನಿ. ಸಿನ್ಸ್ ವೆನ್ ಯು ಹ್ಯಾವ್ ಬೀನ್ ಇನ್ ಅ ಬಿಸ್ನೆಸ್ ಅದಕ್ಕೆ ಇಲ್ಲಿ ರಿಲೇಟೆಡ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಇದು. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಾಟ್ ಅ ಫ್ರೀಲ್ಯಾನ್ಸರ್ ಐದರ್ ಎನ್ ಎ ಅಂತ ಹೇಳಿ. ಇಲ್ಲಿ ನಿಮಗೇನು ಇದು ಗೊತ್ತಾಗದೆ ಹೋದರೆ ಇಲ್ಲಿ ಎನ್ ಎ ಅಂತ ಹಾಕಬೇಕು. ಸಕ್ಸಸ್ಫುಲ್ ಇನ್ ರಿಸೀವಿಂಗ್ ಆ್ಯನ್ ಆಫರ್ ಫಾರ್ ದಿಸ್ ರೋಲ್ ಆರ್ ಯು ವಿಲ್ಲಿಂಗ್ ಟು ಅಕ್ಸೆಪ್ಟ್ ಅಪ್ರಾಕ್ಸ್ $4 $4 ಕೊಡ್ತಾ ಇದ್ದೀವಿ 1 ಗಂಟೆಗೆ. ನಿಮಗಿದು ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ. ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಹಾಕಿ, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡಿ, ಇಲ್ಲೊಂದು ಟಿಕ್ ಮಾಡಿ, ನಂತರ ಇಲ್ಲೊಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಓಕೆ, ಇಷ್ಟಾದರೆ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಹೇಗೆ ನಾವು ಇಲ್ಲಿ ಅರ್ಜಿ ಸಲ್ಲಿಸಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅರ್ಜಿ ಸಲ್ಲಿಸ್ತಾನೆ ನಾನು ಗೂಗಲಲ್ಲಿ ಹೋಗಿ ಸಿಂಪಲಾಗಿ ಟೈಪ್ ಮಾಡಬೇಕು, ರಾವ್ಸ್ ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು. ರಾವ್ಸ್ ಕರಿಯರ್ಸ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಈ ರೀತಿ ಒಂದು ಬ್ಲೂ ಕಲರ್ ಮತ್ತು ರೆಡ್ ಕಲರ್ದು ಒಂದು ವೆಬ್ಸೈಟ್ ಸಿಗುತ್ತೆ ನೋಡೋದಕ್ಕೆ ಐಕಾನ್. ಓಕೆ, ಸೊ ಜಸ್ಟ್ ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ಇಲ್ಲಿ ನಿಮಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸಾರಿ ನೋಡ್ಕೊಳ್ಳಿ. ಡಿಫ್ರೆಂಟ್ ರಿಲೇಟೆಡ್ ಇಲ್ಲಿ ಜಾಬ್ಸ್ಗಳಿರುತ್ತೆ ನಿಮಗೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದನ್ನ ಅಷ್ಟೇ ತೋರಿಸ್ತಾ ಇದ್ದೀನಿ. ಟ್ರೈನ್ AI ಪ್ರಾಜೆಕ್ಟ್ ಅಂತ ಇಲ್ಲಿರುತ್ತೆ. ಓಕೆ, ಸೊ ಇದಕ್ಕೆ ಸರ್ಚ್ ಜಾಬ್ಸ್ ಅಂತ ಕೆಳಗಡೆ ಇದೆ ನೋಡಿ. ಓಕೆ, ಸರ್ಚ್ ಜಾಬ್ಸ್ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಯಾವ ರೀತಿ ಇರುತ್ತೆ ಪೇಜ್ ಅಂತ ಹೇಳ್ತೀನಿ ನಿಮ್ಗೆ. ಇಲ್ಲಿ ಸುಮಾರು ಥರದ ಜಾಬ್ಸ್ಗಳಿರುತ್ತೆ ಈ ರೀತಿ. ಅಂದರೆ AI ಟ್ರೈನ್ ಮಾಡುವಂಥ ಜಾಬ್ಸ್ಗಳು ಸಂಬಂಧಪಟ್ಟಂತೆ. ಸೊ ಅದರಲ್ಲಿ ನೀವೆಲ್ಲರೂ ಕೂಡ ಅಪ್ಲೈ ಮಾಡುವಂಥದ್ದು ಯಾವುದಿದೆ ಅಂತ ಜಾಬು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಸಮ್ಟೈಮ್ಸು ನಿಮ್ಮದು ಇದು ಡೇಟದ್ದು ಇವಾಗ ಎಷ್ಟು ಇಂಟರ್ನೆಟ್ ಇದೆ ಅಂತ ಅದ್ರ ಮೇಲೆ ಸ್ಪೀಡ್ ಮೇಲೆ ಇದನ್ನು ಓಪನ್ ಆಗುತ್ತೆ. ಸಮ್ಟೈಮ್ಸ್ ಓಪನ್ ಆಗಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ ಇವಾಗ ಇದು ಓಪನ್ ಆಗಿದೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಜಸ್ಟ್ ಕೆಳಗಡೆ ಬನ್ನಿ. ಓಕೆ, ಇಂಡಿಯಾದಲ್ಲಿ ನೋಡ್ತಾ ಹೋಗಬೇಕು. ಇಂಡಿಯಾದಲ್ಲಿ ಇಲ್ಲಿ ಕರೆದಿದ್ದಾರಂತ. ಇಂಡಿಯಾದಲ್ಲಿ ಇಲ್ಲಿ ಇಲ್ಲ, ಜಸ್ಟ್ ಕೆಳಗಡೆ ಬರಬೇಕು. ಓಕೆ,
ಆ್ಯಂಡ್ ಇಲ್ಲಿ ಕೆನಡಾ ಅಂತ ಇದೆ. ಇಲ್ಲಿ ನೋಡಿ ಸರ್ಚ್ ಇಂಜಿನ್ ಇವ್ಯಾಲ್ಯೂಟರ್ ಇಂಗ್ಲೀಷ್ ಇಂಡಿಯಾ ಅಂತ ಇದೆ. ಓಕೆ, ಸೊ ಇದಕ್ಕೆ ಏನು ಮಾಡ್ತೀವಿ, ಇದು ಪಾರ್ಟ್ ಟೈಮ್ ಜಾಬ್ ಇದೆ, ನ್ಯೂ ದಿಲ್ಲಿಯಿಂದ ಕರೆದಿರುವಂಥದ್ದು. ಸೊ ಸಿಂಪ್ಲಿ ಏನು ಮಾಡೋಕ್ಕೆ ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಸೊ ಸೇಮ್ ನೀವು ಅದೇ ಪೇಜಿಗೆ ಬರ್ತೀರಾ, ನಾನು ಹೇಳಿರುವಂಥ ಪೇಜಿಗೆ. ಸೊ ಸ್ವಲ್ಪ ಇದು ಟೈಮ್ ತೊಗೊಳ್ತಾ ಇದೆ, ಬಟ್ ಪರವಾಗಿಲ್ಲ. ಬಟ್ ಅದು ಓಪನ್ ಇದೆ, ಇನ್ನೂ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇದೆ, ಒಂದು ಸಾರಿ ಓದ್ಕೊಳ್ಳಿ. ನಿಮ್ಗೆ ಇದು ಓಕೆ ಅಂತಂದರೆ ಓಕೆ. ಸೊ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇರುತ್ತೆ, ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಆ್ಯಂಡ್ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನಾನು ಅಪ್ಲೈ ಹೇಗೆ ಮಾಡೋದು ಅಂತ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ತೋರಿಸಿದ್ವಿ. ಒಂದು ಬಿಟ್ಟು 2 ಸಾರಿ ವೀಡಿಯೋ ನೋಡ್ತಾ ಅಪ್ಲೈ ಮಾಡಿ, ಖಂಡಿತವಾಗ್ಲೂ ಕಂಪನಿ ಕಡೆಯಿಂದ ರಿವರ್ಟ್ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಿಮ್ಮದು ನೇಟಿವ್ ಲ್ಯಾಂಗ್ವೇಜ್ ಯಾವುದಿದೆ ಅಂತ ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ ಫಾರ್ಮ್. ನಾನು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಪದೇ ಪದೇ ಹೇಳೋದು ಬೇಡ ಅಂತ ಹೇಳಿ. ಓಕೆ, ಕನ್ನಡ ಇದ್ದರೆ ಕನ್ನಡ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿರಿ. ಸೊ ಈ ರೀತಿ ಇಲ್ಲಿ ಫಾರ್ಮ್ ಇರುತ್ತೆ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ನಾವು ಅಪ್ಲೈ ಮಾಡ್ತೀವಿ ಅನ್ನೋರಿದ್ರೆ ಇವತ್ತೇ ಅರ್ಜಿ ಸಲ್ಲಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.